ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ರೆಸಿಪಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದಲ್ವ? ಹೌದು ಕಣ್ರಿ, ಅವರೆಕಾಳು ಮಿಕ್ಚರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ. ಆಲ್ಮೋಸ್ಟ್ ನಿಮಗೆಲ್ಲ ಬಂದು ಗೊತ್ತಿರ್ಬೋದು. ನಂದು ಒಂದು ವ್ಲಾಗ್ ಇರಲಿ, ನಂದು ಒಂದು ಅವರೆಕಾಳು ಮಿಕ್ಚರ್ ಇರಲಿ ಅಂತ ವ್ಲಾಗ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಅವರೆಕಾಳು ಒಂದು ಎಷ್ಟು 3 kg ಕಂಡ್ರಿ, 100 ರೂಪಾಯಿಗೆ 3 kg ತೊಗೊಬಂದಿದ್ದೆ. ಇನ್ನು ಅದನ್ನೆಲ್ಲ ಒಂದು ಇಕ್ಕದ ಬೇಳೆ ಸಾಂಬಾರು ಮಾಡಿದೆ. ಇನ್ನು ಸ್ವಲ್ಪ ಮಿಕ್ಚರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಕ್ಕಿಬಿಟ್ಟು ಅದೆಲ್ಲ ಇಕ್ಬಿಟ್ಟು ಇದಕ್ಕಿದ್ಬಿಟ್ಟು ಬಾಣಲಿ ಸ್ಟವ್ ಹಚ್ಚಿ ಬಾಣಲಿ ಇಕ್ಕಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಗೋಲ್ಸ್ಕೊತಾ ಇದ್ದೀನಿ ಕಣ್ರಿ. ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಕಣ್ರಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ, ಅದು ಮೇಲೆ ತೇಲೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ. ನಾನು ಫಸ್ಟ್ ಟೈಮ್ ಕಂಡ್ರಿ ಮಾಡ್ತಾ ಇರೋದು, ಪ್ರಾಮಿಸ್ ಹೇಳ್ಬೇಕಂದ್ರೆ. ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ, ಅವ್ರ ಅಜ್ಜಿ ಯಾವಾಗಲೂ ಮಾಡ್ಕೊಡ್ತಾಯಿದ್ರು. ಈ ಸರಿ ನಾನು ಮಾಡ್ಕೊಟ್ಟಿದ್ದೀನಿ ನಮ್ಮ ಯಜಮಾನ್ರಿಗೆ. ಫಸ್ಟ್ ಸ್ವಲ್ಪ ಬಾಡಿಸ್ಬಿಟ್ಟೆ ಕಣ್ರಿ, ಫಸ್ಟ್ ಟೈಮ್ ಅಲ್ವಾ ನನ್ನನ್ನು ಟ್ರೈ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ಬಾಡಿಸ್ಬಿಟ್ಟೆ, ಜಾಸ್ತಿ ಏನಿಲ್ಲ. ಸ್ವಲ್ಪ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಫಸ್ಟು ಇದು ಒಂದು ಸ್ವಲ್ಪ ಇದಾಯಿತು. ಇನ್ನು ಸೆಕೆಂಡ್ ಟೈಮ್ ಹಾಕಿದ್ದು ಅವರೇ ಕಾಳು ಚೆನ್ನಾಗಿ ಇದಾಗಿತ್ತು ನೋಡಿ. ಹಿಂಗೆ ಮೇಲಕ್ಕೆ ತೆಳ್ಕೊಬಂದರೆ ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ಎಲ್ಲ ಕಾಳೆಲ್ಲ ಕ್ರಂಚಿಯಾಗಿರುತ್ತೆ ತಿನ್ನೋದಕ್ಕೆ ಅಂತ ಸೌಂಡ್ ಬರುತ್ತೆ, ಗರ ಗರ ಅಂತ ಸೌಂಡು. ನಾನು ಅಲ್ಲೆಲ್ಲ ಮಾತಾಡಿರ್ತೀನಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಕಣ್ರಿ. ನೋಡಿ, ಫಸ್ಟದು ಸ್ವಲ್ಪ ಇದಾಗೋಗ್ಬಿಡ್ತು. ಸೆಕೆಂಡ್ ಟೈಮ್ ಆಗಿದ್ದು ಮಾತ್ರ ಸೂಪರಾಗಿ ಬಂದಿದೆ ಕಾಳು. ಜಾಸ್ತಿ ಏನು ಬಾಳೋಗಿಲ್ಲ, ಚೆನ್ನಾಗಿತ್ತು ತಿನ್ನೋದಕ್ಕೆ. ಕ್ರಂಚಿಯಾಗಿ ತಿನ್ನೋದಕ್ಕೆ ಕುಟುಂಬ ಅನ್ನೋ ಥರ ಚೆನ್ನಾಗಿತ್ತು ತಿನ್ನೋದಕ್ಕೆ ಹೇಳ್ಬೇಕಂದ್ರೆ. ಫಸ್ಟ್ ಹಾಕಿದ್ದಿದ್ದು ಇದು ತೆಗೆದು ಬಿಡ್ತಾಯಿದ್ದೀನಿ. ಇನ್ನು ಸೆಕೆಂಡ್ ಟೈಮ್ ಹಾಕಿದ್ದು ಮಾತ್ರ ಪರ್ಫೆಕ್ಟಾಗಿ ಬಂದಿದೆ ಕಣ್ರಿ. ಯಾಕಂದರೆ ಒಂದು ಸರಿ ಕೆಟ್ಟೋದ್ರೆ ತಾನೇ ನಮಗೂ ಗೊತ್ತಾಗೋದು ಅಡುಗೆ ಮುಂದೆ ಹೆಂಗೆ ಮಾಡ್ಕೋಬೇಕು ಅನ್ನೋದು. ಅದು ಇದ್ರಲ್ಲಿ ನನಗೆ ಗೊತ್ತಾಯಿತು ಕಣ್ರಿ. ಇದು ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ ನಾನು. ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಬಿಡ್ತಾಯಿದ್ದೀನಿ. ಏನು ಜಾಸ್ತಿ ಆಗಿಲ್ಲ, ಒಂದು ತಟ್ಟೆ ತುಂಬ ಇತ್ತಾ, ನೋಡೋದಕ್ಕೆ ಮಾತ್ರ ಹಾಕಿದ ತಕ್ಷಣ ಅದು ಬೆಂದಿದ ತಕ್ಷಣ ಎಷ್ಟಾಗುತ್ತೆ ಒಂದು ಸ್ವಲ್ಪನೇ ಹಾಕೋದು. ಆದರೂ ನಮ್ಮ ಯಜಮಾನ್ರಿಗೆ ಹೇಳಿದೆ, ಏನು ನೀವು ಒಂದು 50 ರೂಪಾಯಿ ಕೊಟ್ಟರೆ ತಗೋಬೋದಲ್ಲ ಆರಾಮಾಗೆ, ಇದಕ್ಕೊಂಡು ಎಣ್ಣೆಲಿ ಗೋಳಿಸ್ಕೊಂಡಿದ್ದೆಲ್ಲ ಏನು ಇಷ್ಟೊಂದು ಕೆಲಸ ಇಡ್ತೀರಾ ಅಂತ ಹೇಳಿದೆ. ಮಾಡೇ ಚೆನ್ನಾಗಿರುತ್ತೆ, ಪ್ರೀತಿಯಿಂದ ಹೇಳ್ತಾರೆ, ನಾವು ಪ್ರೀತಿಯಿಂದ ಮಾಡ್ಕೊಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಕಣ್ರಿ? ಇಲ್ವಲ್ವಾ? ಅದೆಲ್ಲ ಗೋಳಿಸ್ಕೊಂಡಾಗಿತ್ತಿತ್ತು. ಇನ್ನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಹುರ್ಕೊಳೋದಕ್ಕೆ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಒಂದೊಂದು ಸಿಕ್ಕಿದ್ರೆ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಅವರೆಕಾಳು ಮಿಕ್ಚರು. ಇನ್ನೂ ಇದಕ್ಕೆ ಕಡಲೆಬೇಳೆ, ಇದು ಅವಲಕ್ಕಿ ಎಲ್ಲ ಹಾಕ್ಕೊಬೋದ್ರು ಕಣ್ರಿ, ಚೆನ್ನಾಗಿರುತ್ತೆ ಅನ್ನೋದು. ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೇನು ಹಾಕ್ಕೊಂಡಿಲ್ಲ, ಇದು ಮಾತ್ರನೇ ಹಾಕ್ಕೊತಾ ಇರೋದು, ಕಡಲೆ ಬೀಜ. ಇದನ್ನೆಲ್ಲ ಆಯ್ತೆಲ್ಲ ಫ್ರೈ ಮಾಡ್ಕೊಂಡಿದ್ದು. ಇನ್ನು ಲಾಸ್ಟ್ ಏನು ಹಾಕ್ಕೊತಾ ಇದ್ದೀನಿ ಅಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಸಿಪ್ಪೆ ತಗೊಂಡು ಜಜ್ಜಿಕೊಂಡಿದ್ದೀನಿ ಕಣ್ರಿ. ಒಂದು ಸ್ವಲ್ಪ ಅದು ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಅಲ್ಲಲ್ಲಿ ಟೇಸ್ಟಿಗೆ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಬೆಳ್ಳುಳ್ಳಿ ಇದೆಲ್ಲ ಸಿಗ್ತಾಯಿದ್ರೆ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಹಾಕ್ಕೊಬಿಟ್ರೆ ನಮ್ಗೆ ಆಲ್ಮೋಸ್ಟ್ ಅವರೆಕಾಳು ಮಿಕ್ಚರ್ಗೆ ಉಪ್ಪು ಖಾರ ಒದಿಸ್ಕೊಬಿಟ್ರೆ ರೆಡಿ ಆಗೋಗ್ಬಿಡುತ್ತೆ ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿರ್ತೀರ, ನಾನೇ ಲಾಸ್ಟ್ ಅಂದ್ಕೊಂಡಿದ್ದೀನಿ, ಹೌದಲ್ವಾ? ನಾನೇ ಲಾಸ್ಟ್ ಟ್ರೈ ಮಾಡ್ತಾ ಇರೋದು. ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು, ಎಲ್ಲರೂ ಏನೇನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಕಣ್ರಿ ಹಬ್ಬಕ್ಕೆಲ್ಲ? ನಾನು ಮಾಡ್ಕೋಬೇಕು. ಇನ್ನೂ ನೋಡೋಣ, ಹಬ್ಬ ಸಿಗುತ್ತೆ ಸಿಗಲ್ವೋ ಡೌಟಲ್ಲಿದ್ದೀನಿ. ನೋಡೋಣ, ಸಿಕ್ಕಿದ್ರೆ ಮಾತ್ರ ಚೆನ್ನಾಗಿ ಮಾಡ್ಕೊತೀನಿ ಇರೋದ್ರಲ್ಲಿ ಅಲ್ವಾ. ಆಲ್ಮೋಸ್ಟ್ ಎಲ್ಲ ಆಯಿತು ಕಣ್ರಿ, ಎಲ್ಲ ಬಂದಿದ್ದು ನೋಡಿ. ಫಸ್ಟ್ ಟೈಮ್ ಹಾಕಿರೋದು ಸ್ವಲ್ಪ ಬಾಡೋಗಿದೆ ಅಲ್ವಾ, ಈ ಕಡೆ ಹಾಕಿರೋದು ನೋಡಿ ತುಂಬ ಚೆನ್ನಾಗಿದೆ. ಇನ್ನು ಉಪ್ಪು ಖಾರ ಉದುರಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಉದುರಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಬಿಟ್ರೆ ನಮಗೆ ಅವರೆಕಾಳು ಮಿಕ್ಚರ್ ರೆಡಿ. ಸಾಲ್ಟು ನಮ್ಗೆ ಎಷ್ಟು ಬೇಕೋ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬಿಡೋಣ, ಚೆನ್ನಾಗಿ ಕಲಿಸ್ಕೊಬಿಡೋಣ. ಚೆನ್ನಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ ಕಣ್ರಿ. ಏನು ಉಪ್ಪೆಲ್ಲ ಕೆಳಗಡೆ ಉದುರೋಗ್ತಾಯಿದೆ ಅನ್ಕೊಬೇಡ್ರಿ, ಅದು ಜಾರಲ್ಲಿ ಇತ್ತಲ್ಲ, ಇದು ಒಂಥರ ಇತ್ತಲ್ಲ ಬೇಸನ್ನು, ಅದಕ್ಕೆ. ಇನ್ನೂ ಬೇಕಾದರೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡು ಉದುರಿಸ್ಕೊಂಡು ಬಾಯಿಗೆ ಹಾಕ್ಕೊಂಡು ನೋಡಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿತ್ತು. ಆಲ್ಮೋಸ್ಟ್ ಅವರೆಕಾಳು ಮಿಕ್ಚರ್ ರೆಡಿ. ನೀವು ಎಲ್ಲ ಟ್ರೈ ಮಾಡಿ ಕಣ್ರಿ. ರೆಸಿಪಿ ಅಂತೂ ಎಲ್ಲರೂ ಆಲ್ಮೋಸ್ಟ್ ಈ ಸೀಸನ್ ಬಂದರೆ ಎಲ್ಲರೂ ಈ ಥರ ಮಿಕ್ಚರ್ ಅನ್ನೋದು ಪರ್ಫೆಕ್ಟಾಗಿ ಎಲ್ಲ ಮನೇಲಿ ಮಾಡ್ಕೊಂಡಿರ್ತಾರೆ. ನನಗೆ ಗೊತ್ತಿರೋ, ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ನನಗೆ ತುಂಬ ಖುಷಿ ಆಯಿತು. ಅದು ಚೆನ್ನಾಗಿತ್ತು ತಿನ್ನೋದಕ್ಕೆ. ಅವಾಗ ನಂಚ್ಕೊಂಡು ತಿನ್ನೋದಕ್ಕೆ, ಟೈಮ್ ಪಾಸ್ಗೆ, ಇಲ್ಲಾಂದರೆ ಈವ್ನಿಂಗ್ ಕಾಫಿ ಜೊತೆಗೆ ಎಲ್ಲ ಸೂಪರಾಗಿರುತ್ತೆ ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವ್ಲಾಗಂತೂ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.